ಈ ಅವಳಿ ನಗರದಲ್ಲಿ ಮಳೆಗಾಲದಲ್ಲೂ ನೀರಿಗಾಗಿ ಹಾಹಾಕಾರ. ಕುಡಿಯೋ ನೀರಿಗಾಗಿ ನಗರ ಮಾತ್ರ ಅಲ್ಲ, ಜಿಲ್ಲೆಯ ಗ್ರಾಮಗಳಲ್ಲೂ ತತ್ವಾರ. ಆದರೆ ಈ ರೈತ ಮಾಡಿದ್ದೇ ಬೇರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ನಿರ್ಧರಿಸಿ ಬಿಟ್ಟಿದ್ರು. ಹಾಗಾದರೆ ಈ ರೈತ ಅದೆಂಥ ಚಮತ್ಕಾರ ಮಾಡಿದ್ರು ಅಂತ ಕೇಳಿದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವರ್ಷ ಪೂರ್ತಿ ಮಳೆಯ ನೀರನ್ನೇ ಕುಡಿಯುತ್ತಾರೆ. ಮಳೆ ಕೊರತೆ, ಬರಗಾಲ ಅಂದ್ರೂ ನೀರಿಗಿಲ್ಲ ಕೊರತೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕಳೆದ 5-6 ದಶಕಗಳಿಂದ ನೀರಿನ ಅಭಾವದ ಸಮಸ್ಯೆಗೆ ಮುಕ್ತಿ ಸಿಗುತ್ತಿಲ್ಲ. ಶುದ್ಧ ಕುಡಿಯುವ ನೀರಿನ ಹರಿಕಾರ ಎನಿಸಿಕೊಂಡ ಗದಗ ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲರು ಸಹ ಸಾಕಷ್ಟು ಕಸರತ್ತು ಮಾಡಿದ್ದಾರೆ. ಇಲ್ಲಿ ಮಳೆಗಾಲದಲ್ಲೂ ಜೀವಜಲಕ್ಕಾಗಿ ಪರದಾಡೋ ಸ್ಥಿತಿ ಬಂದೊದಗಿರುತ್ತದೆ. ಈ ಸಮಸ್ಯೆ ಅರಿತುಕೊಂಡ ಗದಗ ನಗರದ ವಿವೇಕಾನಂದ ನಗರದ ಸಿದ್ದು ಕವಲೂರು ಎಂಬ ರೈತ ಮಳೆ ನೀರು ಕೊಯ್ಲು ಮೊರೆ ಹೋಗಿದ್ದಾನೆ. 1500 ಚದರ ಅಡಿ ಮನೆಯ ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನ ಪೈಪ್ಗಳ ಮೂಲಕ ಶೇಖರಣಾ ತೊಟ್ಟಿಗಳಿಗೆ ಹರಿಯುವಂತೆ ಮಾಡಿದ್ದಾರೆ. ಇದನ್ನೇ ಕುಡಿಯಲು ಹಾಗೂ ಗೃಹ ಬಳಕೆಗೆ ಬಳಸಿಕೊಳ್ತಾರೆ. 15,000 ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕರ್ನಲ್ಲಿ ಸಂಗ್ರಹ ಮಾಡಿದ್ದಾರೆ. ಏರ್ ಟೈಟ್ ವ್ಯವಸ್ಥೆಯಲ್ಲಿ ವರ್ಷಗಳ ಕಾಲ ನೀರು ಸಂಗ್ರಹಿಸಿ ಬಳಕೆ ಮಾಡಲಾಗುತ್ತದೆ. ಸಿದ್ದು ಹಾಗೂ ಅವರ ಕುಟುಂಬ ವರ್ಷಗಳ ಇಡೀ 365 ದಿನವೂ ಇದೇ ನೀರು ಬಳಕೆ ಮಾಡ್ತಾರೆ. ಅಂದ್ರೆ ಒಟ್ಟು ನೀರಿಂದ ಭಯಂಕರ ಇಲ್ಲ ಗದಗ. ಅವತ್ತು ನಮ್ಮ ತಿಳುವಳಿಕೆ ಬಂದ ಅನ್ಸುಟ್ಟು ನೀರಿಂದ ಯಾವಾಗಲೂ ಬವಣೆ ಹೋಗೇ ಇಲ್ಲ. ಅದು ಬರೀ ಆ ಫ್ಲೋರೈಡ್ ನೀರು ಇದನ್ನು ನೀರು ಬರೋಂಗಿಲ್ಲ. ಹಿಂಗಾಗಿ ನಮಗೆ ಏನಾಗಿತ್ತು, ಬರೀ ಬಾಡಿಗೆ ಮನೆ ಒಳಗೆ ಇದ್ದೀವಿ ನಾವು ಮೊನ್ನೊಂದು ಇದಕ್ಕೆ ಮನೆ ಸಿಗ್ತಿದೆ. ಮನೆ ಸಿಕ್ಕೊಂಡು ತೊಗೊಂಡು ಮೊದ್ಲಿಗೆ ಫಸ್ಟ್ ನಾವು ನೀರಿಂದ ಇದನ್ನು ಮಾಡ್ಬೇಕು, ಮಳೆ ನೀರು ಇದನ್ನು ಮಾಡ್ಬೇಕು ತಂದು ಒಂದು ಟ್ಯಾಂಕ್ ಇದನ್ನು ಮಾಡಿಸಿ ಮ್ಯಾಗಿಗೆ ಫುಲ್ ಇದನ್ನು ಮಾಡಿ ಸೀಟ್ ಹಾಕಿಸಿ ನಮಗೆ ಇಡೀ ವರ್ಷ ಪೂರ್ತಿ ಕುಡಿಯೋಕೆ ನೀರು ಸಿಗ್ತಾವೆ. ಒಂದು ಶುದ್ಧ ನೀರು, ಏಕದಮ್ ಶುದ್ಧ ನೀರು. ಮತ್ತು ನೀವು ಕುಡಿದು ಯಾವ ಲ್ಯಾಬ್ ಎಲ್ಲ ಎಲ್ಲಿ ಟೆಸ್ಟ್ ಮಾಡಿಸಿದ್ರು ಒಂದು ಏನಾರ ಇದ್ರೆ ಸಿಕ್ಕರೆ ನಿಮ್ಗೆ ಇದನ್ನು ಮಾಡ್ತೀವಿ. ಆಮೇಲೆ ಆ ಟ್ಯಾಂಕ್ನೊಳಗೆ ಇಡೀ ವರ್ಷ ಪೂರ್ತಿ ಸ್ಟಾಕ್ ಇರ್ತೈತೆ. ಅದು ನಾವು ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ಕೊತೀವಿ. ಬರೀ ಅಡಿಗೆ ಆಮೇಲೆ ಕುಡಿಲಿಕ್ಕೆ ಅದಕ್ಕೆ ಯೂಸ್ ಮಾಡ್ತೀವಿ. ಉಳ್ಕಿದ ಟೈಮ್ನಾಗ ಈಗ ಮಳೆಗಾಲದಾಗಂತೂ ನಮ್ಗೆ ನೀರಿನ ಚಿಂತೆನೇ ಬರೋಂಗಿಲ್ಲ. ಮಳೆ ಬಂದಂಗೆಲ್ಲ ಟ್ಯಾಂಕ್ ಇನ್ನೊಂದು ಬಳಸೋ ಟ್ಯಾಂಕ್ ಐತಿ, ಅದಕ್ಕೆ ಬಳಸ್ಕೊಂಡು ಹೋಗ್ತಿರ್ತೈತಿ, ತೊಳಿತಿರ್ತೀವಿ. ಆಮೇಲೆ ಮನೆಯೊಳಗೆ ಒಂದು ಬಾತ್ರೂಮಿಗೆ ಕಲಿ ಬರೋಂಗಿಲ್ಲ, ಒಂದು ನಳ ಇದು ಬರೋಂಗಿಲ್ಲ. ನಿತ್ಯ ಕುಡಿಯಲು ಅಡುಗೆಗೆ 365 ದಿನವೂ ಬಳಕೆಯಾಗೋದು ಇದೇ ಮಳೆ ನೀರು. ಹೆಚ್ಚುವರಿ ಮಳೆ ನೀರನ್ನು ಇಂಗು ಗುಂಡಿಗಳಲ್ಲಿ ಸಂಗ್ರಹಿಸುವ ಮೂಲಕ ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟವನ್ನ ಹೆಚ್ಚಿಸುವಂತೆ ಮಾಡಿದ್ದಾರೆ. ಕುಡಿಯಲು, ಅಡುಗೆಗೆ ಬಳಸಲು ಪ್ರತ್ಯೇಕ ಟ್ಯಾಂಕ್ ವ್ಯವಸ್ಥೆ ಇದೆ. ನೀರಿಗೆ ಯಾವುದೇ ರಾಸಾಯನಿಕ ಬೆರೆಸದೆ ಶುದ್ಧ ನೀರು ಸೇವನೆ ಮಾಡ್ತಾರೆ. ಸಿದ್ದು ಅವರ ಪ್ಲಾನ್ ಇತರರಿಗೂ ಮಾದರಿಯಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಒಂದು ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ ಯಾವುದು ಅಂತಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ. ಸುಮಾರು ಒಂದು 65 ವರ್ಷಗಳಿಂದ ಈ ಕುಡಿಯೋ ನೀರಿನ ಸಮಸ್ಯೆ ಇದೆ. ಹೀಗಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದು ಕವಲೂರವ್ರ ಮನೆಯನ್ನು ನಾವು ನೋಡಿದಾಗ ಅವರು ವರ್ಷವಿಡೀ ಆ ಮಳೆ ನೀರನ್ನು ಸಂಗ್ರಹ ಮಾಡಿ ಅದನ್ನೇ ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಬಳಕೆ ಮಾಡ್ತಕ್ಕಂಥ ವಿಧಾನವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವತ್ತು ನಾವು ಅವ್ರ ಮನೆಗೆ ಹೋದ್ವಿ ಅಂತಂತಂದ್ರೆ ಮಳೆ ನೀರನ್ನು ಕುಡಿತೀವಿ ನಾವು. 12 ತಿಂಗಳು ಅವ್ರ ಮನೆಗೆ ಹೋದರೆ ಮಳೆ ನೀರನ್ನೇ ಅವರು ಸಂಗ್ರಹ ಮಾಡಿದ್ದನ್ನು ನಮಗೆ ಕೊಡ್ತಾರೆ. ಭಾಳ ಖುಷಿ ಅನಿಸುತ್ತೆ. ಆ ಮಳೆ ನೀರನ್ನು ಕುಡಿಯೋದ್ರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನುಭವ ಯಾವುದು ಅಂತಂತಂದ್ರೆ ಎಸಿಡಿಟಿ ಆಗೋದಿಲ್ಲ, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತಕ್ಕಂಥ ಸ್ವತಃ ಅವರ ಅನುಭವದಿಂದ ನಾವು ಕೇಳ್ಕೊಂಡ್ವಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಬವಣೆ ನೀಗುತ್ತಿಲ್ಲ. ಜೀವಜಲಕ್ಕಾಗಿ ಜಿಲ್ಲೆಯ ಜನ ನಿತ್ಯ ಪರದಾಡ್ತಿದ್ದಾರೆ. ಆದರೆ ಸಿದ್ದು ಅವರ ಮಳೆ ನೀರು ಕೊಯ್ಲು ಪ್ಲಾನ್ ಮಾತ್ರ ಪಕ್ಕಾ ಸಕ್ಸಸ್ ಆಗಿದೆ. ಇದೇ ಮಾದರಿಯಲ್ಲಿ ಪ್ರತಿಯೊಬ್ಬರೂ ಮಳೆ ನೀರು ಕೊಯ್ಲು ಮೂಲಕ ಸಂಗ್ರಹಿಸಿ ಶುದ್ಧ ಹಾಗೂ ಆರೋಗ್ಯಕ್ಕೆ ಪೂರಕವಾದ ನೀರು ಸೇವಿಸುವುದು ಒಳಿತು. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.